ಅನ್ಯಾಯವನ್ನು ನೋಡಿದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು 1976ರಲ್ಲಿ ದೆಹಲಿಯಲ್ಲಿ ತುರ್ಕ್ಮನ್ ಗೇಟ್ ಪ್ರಕರಣ ನೆನಪಾಗ್ತದೆ. ಅಂದಿನ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸುಪುತ್ರ ಸಂಜಯ್ ಗಾಂಧಿ ಅವರು 25,000 ಮನೆಗಳ ಮೇಲೆ ಬುಲ್ಡೋಜರ್ನ ಹಾಯಿಸಿ ಅವ್ರನ್ನ ಅನಾಥರನ್ನ ಮಾಡಿಬಿಟ್ರು ಮತ್ತು ಅವ್ರನ್ನ ಸಂತ್ರಸ್ತರನ್ನಾಗಿ ನೋಡಲಿಕ್ಕೆ. ಅವತ್ತು ನಡೆದಿರ್ತಕ್ಕಂಥ ಅನ್ಯಾಯ ಇವತ್ತು ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತೀವಿ ಅಂಥೇಳಿ ಏಕಾಏಕಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದು ಬಡವರ ಬದುಕಿನ ಮೇಲೆ ಬರೆ ಎಳೆದಂತೆ. ಸುಮಾರು 2,50,000 ಕುಟುಂಬಗಳು ಈಗಾಗಲೇ ಬೀದಿ ಪಾಲಾಗಿದೆ. 2,50,000 ಕುಟುಂಬ ಅಂದರೆ ಸುಮಾರು 10 ಲಕ್ಷ ಜನ. 10 ಲಕ್ಷ ಜನರಿಗೆ ಬದುಕಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಇವತ್ತು ಕಾಂಗ್ರೆಸ್ನವರು ತೆಗೆದುಹಾಕಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರದ್ದೇನು ವೋಟ್ ಬೇಕಾದಾಗ ಮಾತ್ರ ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಬೇಕು. ಅದಕ್ಕೆ ಇಲ್ಲದನ್ನೆಲ್ಲ ಭರವಸೆಗಳನ್ನ ನೀಡಿ ಸುಳ್ಳು ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಒಂದು ನೆನಪನ್ನು ಮಾಡಿಕೊಳ್ಬೇಕು. ಇವತ್ತು ನರೇಂದ್ರ ಮೋದಿ ಅವರು ಬೀದಿ ವ್ಯಾಪಾರಸ್ಥರಿಗಾಗಿ ಹೊಸ ಯೋಜನೆಯನ್ನು ಜಾರಿಗೆ ತಂದರು. 2017ರಲ್ಲಿ ಇಡೀ ದೇಶದಲ್ಲಿ ಬೀದಿ ವ್ಯಾಪಾರಿಗಳ ಸರ್ವೆ ಮಾಡಿಸಿದ್ರು ಮತ್ತು ಅವರಿಗೆ ಗುರುತಿನ ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮತ್ತು ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ 75 ಲಕ್ಷ ಜನರಿಗೆ ಉದ್ಯೋಗ ಮಾಡತಕ್ಕಂಥವ್ರಿಗೆ 17,800 ಕೋಟಿ ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 60% ಹೆಣ್ಣು ಮಕ್ಕಳಿದ್ದಾರೆ, ರೈತ ಕುಟುಂಬದವರಿದ್ದಾರೆ. ಅವರು ಸಣ್ಣ ಪುಟ್ಟ ಜಮೀನಿನಲ್ಲಿ ಬೆಳೆದಂಥ ಹೂವು, ಹಣ್ಣು, ತರಕಾರಿ ತಂದು ಮಾರ್ಕೆಟ್ನಲ್ಲಿ ಬೆಳಗ್ಗೆನೆ ಫ್ರೆಶ್ ಆಗಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನರೇಂದ್ರ ಮೋದಿಜಿಯವರು 17,000 ಕೋಟಿ ಏನು ಸಾಲ ಕೊಟ್ಟರು, 17,800 ಕೋಟಿ. ಮೊದಲನೇ ಕಂತು 15,000, ಎರಡನೇ ಕಂತು 25,000, ಮೂರನೇ ಕಂತು 50,000. ಅವರಿಗೆ ಪ್ರೋತ್ಸಾಹ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಆ ಯೋಜನೆಯಲ್ಲಿ ಪ್ರಧಾನಮಂತ್ರಿ PM ಸ್ವನಿಧಿ ಯೋಜನೆಯಲ್ಲಿ 3,10,000 ಫಲಾನುಭವಿಗಳು ಕರ್ನಾಟಕದಲ್ಲೇ ಇದ್ದಾರೆ. ಈಗಾಗಲೇ ದೇಶದಲ್ಲಿ ಇದುವರೆಗೂ ಸುಮಾರು 1,20,00,000 ಅರ್ಜಿಗಳನ್ನು ಮೋದಿಜಿಯವರ ಸರ್ಕಾರ ಬ್ಯಾಂಕ್ಗಳ ಮೂಲಕ ವಿಲೇವಾರಿ ಮಾಡತಕ್ಕಂಥ ಕೆಲಸ ಮಾಡಿದೆ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಬೀದಿ ವ್ಯಾಪಾರಿಗಳಂದ್ರೆ ಸುಮಾರು 50% SC ST ಹಿಂದುಳಿದಂಥ ರೈತ ಕುಟುಂಬದವರಿದ್ದಾರೆ. ಅವರು ಸರ್ಕಾರಕ್ಕೆ ಯಾವುದೇ ರೀತಿ ಹೊರೆ ಇಲ್ಲ. ಅವರು ದುಡಿದು ಬೆವರು ಸುರಿಸಿ ತಂದು ಬೆಳೆದು ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಫ್ರೆಶ್ ಆಗಿ ತರಕಾರಿ, ಹೂವು, ಹಣ್ಣು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹಿಂದುಳಿದ ಚಾಂಪಿಯನ್ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಜಮೀರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಖರ್ಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಓಟ್ ಬೇಕಾದಾಗ ಮಾತ್ರ ಹಿಂದುಳಿದವ್ರು ನೆನಪಾಗ್ತಾರ, ದಲಿತರು ನೆನಪಾಗ್ತಾರ. ಈ ಸಂದರ್ಭದೊಳಗೆ ಅವ್ರ ಪರವಾಗಿ ಒಂದು ಧ್ವನಿ ಎತ್ತಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ. ಅಂದರೆ ಅವರಿಗೆ ಸಹಾಯ ಮಾಡೋ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ
ಲೋಕಸಭೆ ಸ್ಪೀಕರ್ ಆಯ್ಕೆ ಆಗಿರ್ಬೋದು, ವಿಧಾನಸಭೆ ಸ್ಪೀಕರ್ ಆಯ್ಕೆ ಆಗಿರ್ಬೋದು, ವಿಧಾನ ಪರಿಷತ್ನಲ್ಲಿ ಸಭಾಪತಿ ಆಯ್ಕೆ ಆಗಿರ್ಬೋದು, ಅದು ಸದನದ ಮೂಲಕವೇ ನಡಿಬೇಕು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅಂತ ಹೇಳಿ ಕಾನೂನು ಇದ್ದಾಗೂ ಕೂಡ ಆ ಪದಾಧಿಕಾರಿಗಳನ್ನ ನೇಮಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಈಗಾಗಲೇ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಪತ್ರದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರನ್ನ ವಜಾ ಮಾಡಿದ್ದೀವಿ, ಅವರ ಸ್ಥಾನದಲ್ಲಿ ಜಿ.ಎಸ್. ಪಾಟೀಲ್ರನ್ನ ಎಮ್.ಎಲ್.ಎ. ಅವ್ರನ್ನ ಯಾರು ಸಲೀಂ ಅಹ್ಮದ್ ಅವ್ರನ್ನ ನೇಮಕ ಮಾಡಿದ್ದೀವಿ ಅಂತ ಏನು ಕಳಿಸಿದಾರಲ್ಲ, ಇದು ಕಾನೂನಿಗೆ ವಿರುದ್ಧವಾದಂಥದ್ದು, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದನ್ನು ನಾನು ಖಂಡಿಸ್ತೇನೆ. ಯಾವ ಕಾರಣಕ್ಕೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78-79 ವರ್ಷದಲ್ಲಿ ಇಂತಹ ಘಟನೆಗಳು ನಡೆದಿಲ್ಲ ಮತ್ತು ಆ ಹುದ್ದೆಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡಿದ್ದಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಕರೆಸ್ಕೊಂಡು ಮಾತಾಡಿದರ ಸುದ್ದಿ ಇದೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಆದರೆ ಒಂದು ಸಮಸ್ಯೆ ಇದೆ, ಉಪಸಭಾಪತಿನೂ ರಾಜೀನಾಮೆ ಕೊಟ್ಟಿದ್ದಾರೆ, ಖಾಲಿ ಇದೆ ಹುದ್ದೆ. ಅವರು ಯಾರಿಗೆ ಕೊಡಬೇಕು? ಅಧ್ಯಕ್ಷಗೆ ಉಪಸಭಾಪತಿ ಕೊಡಬೇಕು, ಸಭಾಪತಿ ಉಪಸಭಾಪತಿಗೆ ಕೊಡಬೇಕು. ಆ ಪೋಸ್ಟ್ ಖಾಲಿ ಇರೋದ್ರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. 13-14 ಅವ್ರದ್ದು ಅಸೆಂಬ್ಲಿ ಸೆಷನ್ ಶುರು ಆಗ್ತದೆ. ಶುರು ಆದ ಮೇಲೆ ಸದನದಲ್ಲಿ ಉಪಸಭಾಪತಿ ನೇಮಕ ಮಾಡಿ ಆದೇಶ ಮಾಡಿದ ಮೇಲೆ, ನೋಟಿಫಿಕೇಶನ್ ಮಾಡಿದ ಮೇಲೆ ಸಭಾಪತಿಯವರು ಮತ್ತು ಹೊರಟ್ಟಿಯವರು ಇವರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಯಾರಿಗೆ? ಉಪಸಭಾಪತಿ. ಆವಾಗ ಅದು ಕಾನೂನುಬದ್ಧವಾಗ್ತದೆ, ಶಾಸನಬದ್ಧವಾಗ್ತದೆ. ಯಾವುದೇ ಕಾರಣಕ್ಕೂ ಹೊರಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ, ರಾಜೀನಾಮೆ ಕೊಡಬಾರ್ದು ಅಂತ ಒತ್ತಾಯ, ಕರೆಕ್ಷನ್ ಕೊಡಬಾರ್ದು ಅಂತ ಒತ್ತಾಯ. ಅವರಿಗೆ ಸಹಾಯ ಮಾಡದೆ ಹೋದ್ರೆ ಅಂದ್ರೆ ಜನ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಬುದ್ಧಿ ಕಲಿಸ್ತಾರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ರೂಪವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಇವತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅನಾಥರಾಗಿದ್ದಾರೆ. ಅವ್ರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಯಾರೂ ತಯಾರಿಲ್ಲ. ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರಲಿಕ್ಕೆ ಯಾವ ಮಂತ್ರಿನೂ ತಯಾರಿಲ್ಲ, ಮುಖ್ಯಮಂತ್ರಿನೂ ತಯಾರಿಲ್ಲ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಅದನ್ನು ನಿಲ್ಲಿಸಬೇಕು. ಈಗಾಗಲೇ ಏನು ತೆರವುಗೊಳಿಸಿದಿರಿ ಅವ್ರಿಗೆ ಆರ್ಥಿಕ ನೆರವನ್ನು ನೀಡಬೇಕು, ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಮೋದಿ ಅವ್ರನ್ನ ನಾವು ನೋಡಿ ಕಲಿಬೇಕು. ಕರ್ನಾಟಕದ ಕಾಂಗ್ರೆಸ್ನವರು, ದೇಶದಲ್ಲಿ ಕಾಂಗ್ರೆಸ್ನವರು ಸರ್ವೋದಯದ ಸಿದ್ಧಾಂತ ಅಂತ್ಯೋದಯದ ಕಾರ್ಯಕ್ರಮ ನರೇಂದ್ರ ಮೋದಿಜಿಯವ್ರಿಗೂ ಹಾಕಿಕೊಂಡಂಥ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮ. ಅಂತ್ಯೋದಯ ಮತ್ತು ಸರ್ವೋದಯದ ಸಿದ್ಧಾಂತದ ಕೆಳಗಡೆ ಎಲ್ಲರಿಗೂ ಕೂಡ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ನಿಲ್ಲಿಸಿ ಅವರಿಗೆ ಸಹಾಯ ಮಾಡಿ ಅಂತೇಳಿ ಒತ್ತಾಯ ಮಾಡಿ ಇವತ್ತು ಇನ್ನೊಮ್ಮೆ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ವಿನಂತಿ ಮಾಡ್ತೀನಿ, ಅವ್ರ ಪರವಾಗಿ ಧ್ವನಿ ಎತ್ತಿ ಅವ್ರ ಪರವಾಗಿ ಹೋರಾಟ. ಸರ್, ಈಗ ಸಂಸತ್ ಆರಂಭ ಆದಾಗಿನಲ್ಲಿ ಇವತ್ತಿನವರೆಗೂ ಕೂಡ ಎಲ್ಲೂ ಚರ್ಚೆಗಳಾಗ್ತಾ ಇಲ್ಲ. ಜನಸಾಮಾನ್ಯರ ಬಗ್ಗೆ, ಯೋಜನೆಗಳ ಬಗ್ಗೆ, ಮಸೂದೆಗಳ ಬಗ್ಗೆ ಜನಪ್ರತಿನಿಧಿಗಳು ಚರ್ಚೆ ಮಾಡೋದಕ್ಕೆ ಅವಕಾಶ ಆಗ್ತಿಲ್ಲ. ಆಡಳಿತ ಪಕ್ಷವು ಅದಕ್ಕೆ ಒಂದು ಅನುಮತಿಯನ್ನು ಕೊಡ್ತಾ ಇಲ್ಲ ಅನ್ನೋದು ವಿಪಕ್ಷಗಳ ಆರೋಪ. ಆಡಳಿತ ಪಕ್ಷ ಕೊಡ್ತದೆ ಇಲ್ಲೋ ಅನ್ನೋದನ್ನು ಇಡೀ ದೇಶನೇ ನೋಡ್ತಾ ಇದ್ದಾರೆ. 150 ಕೋಟಿ ಜನ ನೋಡ್ತಾ ಇದ್ದಾರೆ. ಸಂಸದ ಟಿವಿ ಮುಖಾಂತರ ಎಲ್ಲವನ್ನೂ ಹೊರಗಡೆ ಕೊಡ್ತಾ ಇದ್ದಾರೆ. ಮಾಧ್ಯಮಗಳು ಇವತ್ತು ಟಿವಿದವರು, ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನಾನು ಪ್ರತಿನಿತ್ಯ ಸದನಕ್ಕೆ ಹೋಗ್ತಾ ಇದ್ದೇನೆ, ಲೋಕಸಭೆಗೆ. ಅವ್ರಿಗೆ ಅವಕಾಶ ಕೊಟ್ಟರೆ ಗಲಾಟೆ ಮಾಡ್ತಾರೆ, ಏನೂ ಮಾಡೋದಿಲ್ಲ. ಅವ್ರದ್ದು ಒಂದೇ ಗುರಿ. ಅವರು ಮೊನ್ನೆ ಏನು ನೀಟ್ ವಿಷಯದಲ್ಲಿ ಹೋರಾಟ ಮಾಡಿದರು, ಜಂತರ್ ಮಂತರ್ನಲ್ಲಿ ಲೋಕಸಭೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು, ಪ್ರಧಾನಮಂತ್ರಿಗಳ ಮನೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಅವರು ದೇಶದ್ರೋಹಿಗಳನ್ನು
ಸಮಾಜಘಾತಕ ಶಕ್ತಿಗಳನ್ನು ಆ ಹೋರಾಟದಲ್ಲಿ ಕರ್ಕೊಂಡು ಬಂದು ಭಾಗಿಯಾಗಿಸಿದಾರ. ಕೋರ್ಟ್ ಈಗಾಗಲೇ ಹೇಳಿದೆ, 18 ವರ್ಷದ ಕೆಳಗಿನವ್ರಿಗೆ ಇರ್ತಕ್ಕಂಥವ್ರಿಗೆ ಏನು ಮಾಡಬೇಡಿ, ಯಾರು ಇನ್ನೋಸೆಂಟ್ ಇದ್ದಾರೆ, ಅಮಾಯಕರಿದ್ದಾರೆ, ಅವ್ರಿಗೂ ಏನೂ ಮಾಡಬೇಡಿ, ಯಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಹಿನ್ನೆಲೆ ಉಳ್ಳವರಿದ್ದಾರ, ಅವ್ರ ಮೇಲೆ ಕ್ರಮ ತಗೋಬೇಕಂದಾಗ ಈಗ ಕಾಂಗ್ರೆಸ್ನವ್ರಿಗೆ ನೀರು ಬಂದಿದೆ, ಕಾಂಗ್ರೆಸ್ನವ್ರಿಗೆ ನುಂಗದ ತುತ್ತಾಗಿದೆ. ಅದಕ್ಕೆ ಏನು ಅವ್ರಿಗೆ ಸುಳ್ಳು ಹೇಳಿ ಇವರು ಕರ್ಕೊಂಡು ಬಂದಿದ್ದಾರೆ, ದುಡ್ಡು ಕಾಸು ಖರ್ಚು ಮಾಡಿ, ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಈಗ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಒಂದು ದಿನ ಕಲಾಪಕ್ಕೆ ಖರ್ಚಾಗ್ತದೆ, ಅದರ ಹೊಣೆಗಾರಿಕೆ ಯಾರು ಹಾಕೋಬೇಕು ಅಂತ? ಹೊಣೆಗಾರಿಕೆ ಇವತ್ತು ಯಾರು ವಿರೋಧ ಮಾಡ್ತಾ ಇದ್ದಾರೆ, ಸದನ ನಡೀಲಿಕ್ಕೆ ಬಿಡ್ತಾ ಇಲ್ಲ, ಅವ್ರ ಬಗ್ಗೆ ಜನ ಗಮನಿಸ್ತಾ ಇದ್ದಾರೆ, ಅವ್ರನ್ನ ಹೊಣೆಗಾರನ ಮಾಡ್ತಾರೆ. ಮುಂದಿನ ದಿನಮಾನದಲ್ಲಿ ಅವರಿಗೆ ಪಾಠವನ್ನು ಕಲಿಸ್ತಾರೆ. ಸರಿ. ಅಶೋಕ್